ಕಾಂಗ್ರೆಸ್ನವರು ನನ್ನ ರಾಜೀನಾಮೆ ಕೇಳಿದ್ರು. ನಾನು ರಾಜೀನಾಮೆ ಕೊಡಲು ಸಿದ್ಧನಿದ್ದೇನೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಂದ 24 ಗಂಟೆಯೊಳಗೆ ರಾಜೀನಾಮೆ ಕೊಡಿಸುವಂತೆ ಗಡುವನ್ನ ನೀಡಿದ್ದೆ. ಇನ್ನು ಸಮಯವಿದೆ, ಕಾಂಗ್ರೆಸ್ಗೆ ಧೈರ್ಯವಿದ್ರೆ ಕೊಡಿಸ್ಲಿ ನೋಡೋಣ ಅಂತ ಹೇಳಿ ವಿಪಕ್ಷ ನಾಯಕ ಅಶೋಕ್ ಸವಾಲನ್ನ ಹಾಕಿದ್ದಾರೆ. ಮೂಡ ಹಗರಣದ ಬಗ್ಗೆ ಮಾತಾಡಿದ್ದಕ್ಕೆ ನಾವು ಹುಚ್ಚರಂತೆ ಕಾಣ್ತೇವೆ. ಅಧಿಕಾರ ಹಣ ಇದ್ದಾಗ ಈ ರೀತಿ ಮಾತುಗಳನ್ನಾಡ್ತಾರೆ. ನಾನು ಅವರಂತೆ ಕೆಳಮಟ್ಟಕ್ಕಿಳಿದು ಪ್ರತಿಕ್ರಿಯೆ ನೀಡಲು ಹೋಗಲ್ಲ ಅಂತ ಹೇಳಿ ತಿರುಗೇಟನ್ನ ನೀಡಿದ್ದಾರೆ. ಅಧಿಕಾರ ಬೀಳಿಸಲು ಬಿಜೆಪಿ 14 ಶಾಸಕರಿಗೆ ಆಮಿಷ ಒಡ್ಡಿ ಆಪರೇಷನ್ ಕಮಲಕ್ಕೆ ಯತ್ನಿಸಿದ್ರು ಎಂಬ ಸಚಿವ ಎನ್ಎಸ್ ಬೋಸರಾಜು ಆರೋಪ ಮಾಡಿದ್ದಾರೆ. ನಾನು ಈಗಲೂ ಕೇಳ್ತೇನೆ, ಆ 14 ಶಾಸಕರು ಯಾರೆಂದು ಹೇಳಿ, ದೂರು ದಾಖಲಿಸಲಿ. ಯಾಕೆ ದೂರು ದಾಖಲಿಸಿಲ್ಲ? ಹಾಗಿದ್ರೆ ತಾನೇ ಸುಮ್ಮನೆ ಆರೋಪ ಮಾಡುವುದಲ್ಲ. ಆ ಬಗ್ಗೆ ಏನಾದರೂ ದಾಖಲೆಗಳಿದ್ದಲ್ಲಿ ತೋರಿಸಲಿ. ಆಪರೇಷನ್ ಕಮಲಕ್ಕೆ ಯತ್ನ ಆಗಿದ್ರೆ ದೂರು ಕೊಡಲಿಲ್ಲ ಯಾಕೆ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ.